ಹನುಮಧ್ವಜ ವಿವಾದಕ್ಕೆ ಬಿಗ್ ಟ್ವಿಸ್ಟ್. 50 ಮಂದಿ ವಿರುದ್ಧ ದಾಖಲಾಯಿತು ಎಫ್ಐಆರ್. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಧ್ವಜ ದಂಗಲ್. ಚಲುವರಾಯಸ್ವಾಮಿಗೆ ಘೇರಾವ್, ಧಿಕ್ಕಾರ ಘೋಷಣೆ. ಬೆಂಗಳೂರಿನ ಶಿವಾಜಿನಗರಕ್ಕೂ ವ್ಯಾಪಿಸಿದ ಧ್ವಜ ಗಲಾಟೆ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಮಂಡ್ಯ ಕೆರೆಗೋಡು ಹನುಮಧ್ವಜ ವಿವಾದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹನುಮಧ್ವಜ ಹಾರಾಟಕ್ಕೆ ಕೆರೆಗೋಡು ಗ್ರಾಮ ಪಂಚಾಯಿತಿಯಿಂದಲೇ ಅನುಮೋದನೆ ಸಿಕ್ಕಿತ್ತು. ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಧ್ವಜಸ್ತಂಭ ನಿರ್ಮಿಸಲು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿತ್ತು. ಸ್ಥಳ ಪರಿಶೀಲನೆ ನಡೆಸಿ ಅನುಮತಿ ನೀಡಲಾಗಿತ್ತು. ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗದಂತೆ ನಿರ್ಮಿಸಲು ಅನುಮತಿ ನೀಡಲಾಗಿತ್ತು. ಆ ಬಳಿಕ ಹನುಮಧ್ವಜ ಹಾರಿಸಲು ಗ್ರಾಮಸ್ಥರು ಅರ್ಜಿ ಸಲ್ಲಿಸಿದ್ರು. ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಅನುಮೋದನೆ ಮಾಡಲಾಯಿತು. 22 ಗ್ರಾಮ ಪಂಚಾಯಿತಿ ಸದಸ್ಯರ ಪೈಕಿ 18 ಸದಸ್ಯರು ಹನುಮಧ್ವಜ ಹಾರಾಟ ಸಹಮತ ಸೂಚಿಸಿದ್ರು ಅಂತ ಕೆರೆಗೋಡು ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಹೇಳಿದ್ದಾರೆ. ಮಂಡ್ಯದ ಕೆರೆಗೋಡು ಹನುಮಧ್ವಜ ವಿವಾದ ಸಂಬಂಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಧ್ವಜ ತೆರವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರ ಮೇಲೆ ಕೆರೆಗೋಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅಧಿಕಾರಿಗಳು ಸಿಬ್ಬಂದಿ ಎಳೆದಾಡಿ ಕರ್ತವ್ಯಕ್ಕೆ ಅಡ್ಡಿ ಆರೋಪದಡಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಇನ್ನು ಗಣರಾಜ್ಯೋತ್ಸವದ ದಿನ ವಿವಾದಿತ ಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ ವಿಡಿಯೋ ವೈರಲ್ ಆಗಿದೆ. ಮಂಡ್ಯದ ಕೆರೆಗೋಡು ಧ್ವಜ ವಿವಾದ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು. ಮಾಜಿ ಪ್ರಧಾನಿಯವರ ಮಗನಾದ ಕುಮಾರಸ್ವಾಮಿ ಅವರು ಜಿಲ್ಲೆಗೆ ಬಂದು ಶಾಂತಿ ಕದಡುವ ನಿರ್ಧಾರ ಮಾಡಿರೋದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ಎಚ್ಡಿಕೆಗೆ ಮಂಡ್ಯ ಎಲ್ಲಾ ರೀತಿಯ ಶಕ್ತಿ ನೀಡಿದೆ. ಜಿಲ್ಲೆಯ ಯುವಕರ ನೆಮ್ಮದಿ ಹಾಳು ಮಾಡುವ ಕೆಲಸ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಬಗ್ಗೆ ನಿಮ್ಗೆ ಯಾಕಿಷ್ಟು ದ್ವೇಷ? ನನ್ನ ಮೇಲೆ ಅಥವಾ ಸ್ಥಳೀಯ ಶಾಸಕರ ಮೇಲೆ ದ್ವೇಷ ಮಾಡಿ, ಆದ್ರೆ ಜಿಲ್ಲೆಯ ಜನತೆ ಮೇಲೆ ದ್ವೇಷ ಮಾಡಿ ಗಲಭೆ ಮಾಡಿಸಬೇಡಿ ಎಂದಿದ್ದಾರೆ. ಜಯಪ್ರಕಾಶ್ ನಾರಾಯಣ್ ಮಾಜಿ ಪ್ರಧಾನಿ ಜಾತ್ಯತೀತವಾಗಿ ಜೆಡಿಎಸ್ ಪಕ್ಷ ಕಟ್ಟಿದ್ರು. ಆದ್ರೆ ನೀವು ನಿನ್ನೆ ಕೇಸರಿ ಶಾಲು ಹಾಕೊಂಡು ನಿಮ್ಮ ಪಕ್ಷಕ್ಕೆ ಅಂತಿಮ ಯಾತ್ರೆ ಮಾಡಿದ್ದೀರಿ. ಹಸಿರು ಶಾಲು ಹಾಕೊಂಡು ರೈತರ ಪರವಾಗಿ ಹೋರಾಟ ಮಾಡ್ತಿದ್ರಿ. ಆದ್ರೆ ಇದೀಗ ತ್ರಿವರ್ಣ ಧ್ವಜವನ್ನ ಕೆಳಗೆ ಇಳಿಸುವ ಸಲುವಾಗಿ ಹೋರಾಟ ಮಾಡ್ತಿದ್ದೀರಿ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ದೇಶದ ಧ್ವಜಕ್ಕೆ ಅಪಮಾನ ಮಾಡ್ತಾ ಇದ್ದೀರಾ ಅಂತ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಬಿಜೆಪಿ ನಾಯಕರು ಪ್ರಚೋದನೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ನೆಮ್ಮದಿನ ಹಾಳು ಮಾಡ್ತಕ್ಕಂಥದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿ ಅವರಿಗೆ ಈ ಇಶ್ಯೂನ ತಗೊಂಡು ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡತಕ್ಕಂತ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದಾರಲ್ಲ, ನನಗೆ ಇದು ಬಹಳ ನೋವಿನ ಸಂಗತಿ. ಮಂಡ್ಯ ಕೆರೆಗೋಡು ಘಟನೆಗೆ ಸರ್ಕಾರವೇ ಕಾರಣ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೆಪಿ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಚ್ಡಿಕೆ, ಧ್ವಜಸ್ತಂಭಕ್ಕೆ ಅನುಮತಿ ಸಂಬಂಧ ಕೆಲವೊಂದು ದಾಖಲೆಗಳನ್ನ ಸರ್ಕಾರದವರೇ ಸೃಷ್ಟಿ ಮಾಡಿದ್ದಾರೆ. ಸರ್ಕಾರದ ನಡವಳಿಕೆ ಇಷ್ಟು ದೊಡ್ಡ ಗಲಾಟೆ ಆಗಲು ಕಾರಣ ಸರ್ಕಾರದ್ದು ಏನು ತಪ್ಪಿಲ್ಲ ಅನ್ನೋದಾದ್ರೆ ಘಟನೆ ಬಗ್ಗೆ ತನಿಖೆ ನಡೆಸಿ, ನನ್ನದು ತಪ್ಪಿದ್ರೆ ನೇಣಿಗೆ ಹಾಕಿ ಅಂದ್ರು. ಸ್ಥಳೀಯ ಶಾಸಕ ಹೇಳಿದ ಮೇಲೆ ಪಿಡಿಒ ಅಮಾನತುವಾಗಿದ್ದಾರೆ. ಇದು ಸರ್ಕಾರದ ವರ್ತನೆ. ಈಗ ಕಾಂಗ್ರೆಸ್ನಲ್ಲಿ ಇರೋರು ಹಗಲು ದರೋಡೆಕೋರರು ಅಂದ್ರು. ಇನ್ನು ಕೇಸರಿ ಶಾಲು ಹಾಕೊಂಡು ರಾಜಕೀಯ ಮಾಡ್ತಿದ್ದಾರೆ ಎಂಬ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಗೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ, ಕೇಸರಿ ಶಾಲು ಹಾಕೊಂಡಿದ್ದೇ ಮಹಾನ್ ಅಪರಾಧನ ಅಂತ ಪ್ರಶ್ನಿಸಿದ್ರು. ಸರ್ಕಾರದ ವೈಫಲ್ಯವೇ ಘಟನೆಗೆ ಕಾರಣ ಅಂದ್ರು. ಇನ್ನು ಸರ್ಕಾರದ ವೈಫಲ್ಯದಿಂದಲೇ ಈ ವಿವಾದ ಎಷ್ಟು ದೊಡ್ಡದಾಗಿದೆ ಅಂತ ಸಂಸದೆ ಸುಮಲತಾ ವಾಗ್ದಾಳಿ ನಡೆಸಿದ್ರು. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಸುಳ್ಳು ದಾಖಲೆಗಳು PCR ಆಕ್ಟ್ ಯೂಸ್ ಮಾಡಿ ನಾನು ಕೇಸರಿ ಶಾಲ್ ನಾವು ಈಗ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ. ಅಲ್ಲಿ ಅವರು ಇಂಥ ಧ್ವಜ ಹಾರಿಸ್ತೀವಿ ಅಂತ ಕೇಳಲೂ ಇರಲಿಲ್ಲ. ಇವರು ಇಂಥ ಧ್ವಜ ಹಾರಿಸಬಾರ್ದು ಅನ್ನೋದು ಪಂಚಾಯಿತಿಯಲ್ಲಿ ಹೇಳಲೂ ಇಲ್ಲ. ಸೊ ಅದನ್ನೇ ನಾನು ಹೇಳ್ತಾ ಇರೋದು, ಇನ್ಫಾರ್ಮಲ್ ಆಗಿ ಅವ್ರು ಎಲ್ರಿಗೂ ಗೊತ್ತಿದೆ. ಸೊ ಈಗ ನೀವು ಏನೇ ಲೆಟರ್ಸು ಏನೇ ಪ್ರೂಫ್ಗಳು ತಂದ್ರೂ ಅಲ್ಲಿ ನೀವು 6 ದಿನಗಳ ಕಾಲ ಬಿಟ್ಟಿದ್ದೀರಲ್ಲ, ಅದೇ ದೊಡ್ಡ ಪ್ರೂಫ್. ಮಂಡ್ಯ ಕೆರೆಗೋಡು ಧ್ವಜ ವಿವಾದದ ಬಗ್ಗೆ ಸಿಎಂ ಡಿಸಿಎಂ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಕೇಸರಿ ಶಾಲು ಧರಿಸಿ ಪ್ರತಿಭಟನೆಗೆ ಹಾಜರಾಗಿದ್ರ ಬಗ್ಗೆ ಡಿಸಿಎಂ ಪ್ರತಿಕ್ರಿಯಿಸಿ, ಮಂಡ್ಯದಲ್ಲಿ ಅವರ ಪಕ್ಷಕ್ಕೆ ಬೇಸಿಲ್ಲ, ಕೇಸರಿ ಶಾಲು ಆದ್ರೂ ಹಾಕಿಕೊಳ್ಳಿ, ಯಾವ ಬಣ್ಣದ ಶಾಲ್ ಬೇಕಾದ್ರೂ ಹಾಕೊಳ್ಳಿ ಅಂದ್ರು. ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸ ಮಾಡ್ತಿದ್ದಾರೆ ಅಂದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ, ಕೆರೆಗೋಡು ಪ್ರಕರಣದಲ್ಲಿ ಶಾಂತಿ ಕದಡುವ ಕೆಲಸ ಆಗ್ತಾ ಇದೆ, ಶಾಂತಿ ಕದಡಿದವರು ಯಾರು ಅಂದ್ರೆ ಗೋಡ್ಸೆ ವಂಶಸ್ಥರೇ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಯಾವುದೇ ಧರ್ಮದ ಪಕ್ಷದ ಬಾವುಟ ಹಾರಿಸಬಾರದು ಅಂತ ಮುಚ್ಚಳಿಕೆ ಬರೆದು ಕೊಟ್ಟು ಏಕೆ ಬೇರೆ ಬಾವುಟ ಹಾರಿಸಿದ್ರು? ರಾಜಕೀಯ ಮಾಡಲು ಬಾವುಟ ಹಾರಿಸಿದ್ದಾರೆ. ಜೆಡಿಎಸ್ನವರ ಪ್ರಚೋದನೆಯಿಂದಲೇ ಗಲಾಟೆ ಮಾಡಿಸಿದ್ದು ಅಂತ ಆರೋಪಿಸಿದ್ರು. ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಬ್ಬಿಸಿರೋದು. ಜೆಡಿಎಸ್ನವರು, ಬಿಜೆಪಿಯವರು ಅವರೇ ಜನಗಳನ್ನ ಪ್ರಚೋದನೆ ಮಾಡಿ ಗಲಾಟೆ ಎಬ್ಬಿಸಿರೋದು, ಶಾಂತಿ ಕದಡಿರೋದು. ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜ ಹಾರಿಸಿ ಅಥವಾ ಕನ್ನಡ ಧ್ವಜ ಹಾರಿಸಿ ಅಂತ ಕೊಟ್ಟರು. ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಂಡಿದ್ದಾರೆ.
ಯಾವ ಬಣ್ಣದ ಬಾವುಟಾರೋ ಅವ್ರು ಹಾಕೊಳ್ಳಿ, ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ, ಬಿಜೆಪಿ ಬೇಸಿಲ್ಲ. ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತಾ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ಮಂಡ್ಯದ ಕೆರಗೋಡು ಮೂಲಕ ತೆರಳುತ್ತಿದ್ದ ಸಚಿವ ಚಲುವರಾಯಸ್ವಾಮಿಗೆ ಸ್ಥಳೀಯರು ಗೆರಾವ್ ಹಾಕಿದ್ರು. ಅಯ್ಯಯ್ಯೋ ಅನ್ಯಾಯ, ಚಲುವರಾಯಸ್ವಾಮಿಗೆ ಧಿಕ್ಕಾರ ಅಂತ ಗ್ರಾಮಸ್ಥರು ಧಿಕ್ಕಾರ ಕೂಗಿದ್ರು. ಕೆರಗೋಡು ರಸ್ತೆಯಿಂದ ನಾಗಮಂಗಲ ಭಾಗಕ್ಕೆ ಹೋಗ್ತಾ ಇದ್ದ ವೇಳೆ ಚಲುವರಾಯಸ್ವಾಮಿಗೆ ಸ್ಥಳೀಯರು ಕಾರು ಅಡ್ಡಗಟ್ಟಿದ್ರು. ಪೊಲೀಸರ ಭದ್ರತೆಯಲ್ಲಿ ಸಚಿವರು ಕಾರ್ನಿಂದ ಇಳಿಯದೆ ತೆರಳಿದ್ರು. ಇನ್ನು ಕೆರಗೋಡುವಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಫ್ಲೆಕ್ಸ್ ತೆರವು ವೇಳೆ ಗಲಾಟೆ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಎಚ್ಡಿಕೆ ಫ್ಲೆಕ್ಸ್ ಗಳನ್ನ ತೆರವು ಮಾಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರತ್ನಮರಿಗೆ ಸ್ಥಳೀಯರು ತರಾಟೆ ತೆಗೆದುಕೊಂಡ್ರು. ಪೊಲೀಸರಿಗೆ ಫ್ಲೆಕ್ಸ್ ತೆರವು ಮಾಡಲು ಅಧಿಕಾರ ಇಲ್ಲ, ನಾವು ಫ್ಲೆಕ್ಸ್ ತೆರವಿಗೆ ಅವಕಾಶ ಕೊಡಲ್ಲ, ಇದು ರಾಜಕೀಯ ಕುತಂತ್ರ ಅಂತ ಆಕ್ರೋಶ ಹೊರಹಾಕಿದ್ರು. ಬ್ಯಾನರ್ಗಳನ್ನ ಅಳವಡಿಸೋದಕ್ಕಾಗ್ಲಿ ಅದನ್ನ ತೆಗೆಸೋದಕ್ಕಾಗ್ಲಿ ಪೊಲೀಸರಿಗೆ ಅವಕಾಶ ಇರುತ್ತಾ ಏನು ಅಂತ? ಯಾಕಂದ್ರೆ ಅದನ್ನ ಅಳವಡಿಸೋದಕ್ಕೆ ಮತ್ತೆ ತೆರವು ಮಾಡೋದಕ್ಕೆ ತಮಗೆ ಮಾತ್ರ ಪರ್ಮಿಷನ್ ಇರುವಂತದ್ದು. ಆ ತರ ಪೊಲೀಸರು ಹೇಳ್ತಾ ಇದ್ದಾರೆ ಅನ್ನೋಂಥದ್ದು. ಅದೇ ನಮ್ಗೆ ಅದು ಅಧ್ಯಕ್ಷರು ಹೇಳಿದ್ಮೇಲೆ ನಾವು ತೆಗಿಸುವ ಅಂತ ಬಂದೆ. ಈಗ ಏನು ಅಧ್ಯಕ್ಷರು ಏನು ಹೇಳ್ಯಾರ? ಅದೇನೇ ಎಲ್ಲ ಇಲ್ಲಿ ರಂಗದಲ್ಲಿ ಫ್ಲೆಕ್ಸ್ಗಳು ಇದೆಯಲ್ಲ ಅದನ್ನ ಹೋಗಿ ನೀವು ನೀಟಾಗಿ ದೇವ್ರದ್ದು ಇದ್ಬಿಟ್ಬಿಟ್ಟು ಇದನ್ನ ತೆಗಿಸಿ ಅಂತ ಹೇಳಿದ್ರು. ಕೆರಗೋಡು ಹನುಮಧ್ವಜ ತೆರವು ಖಂಡಿಸಿ ನಿನ್ನೆ ಪಾದಯಾತ್ರೆ ನಡೆಸಲಾಯಿತು. ಕುರುಬರ ಸಂಘದ ಹಾಸ್ಟೆಲ್ ಕಿಟಕಿ ಗಾಜುಗಳನ್ನ ಪುಡಿ ಪುಡಿ ಮಾಡಲಾಗಿತ್ತು. ಇದನ್ನ ಖಂಡಿಸಿ ಮಂಡ್ಯ ತಾಲೂಕು ಕುರುಬ ಸಂಘದ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದಲೂ ಘಟನೆಗೆ ಖಂಡನೆ ವ್ಯಕ್ತಪಡಿಸಲಾಯಿತು. ಉದ್ದೇಶಪೂರ್ವಕವಾಗಿ ಕುರುಬ ಸಂಘದ ಹಾಸ್ಟೆಲ್ ಮೇಲೆ ಕಲ್ಲು ತೂರಲಾಗಿದೆ. ಸಿಟಿ ರವಿ ಕುಮಾರಸ್ವಾಮಿ ಅವರು ವೈಷಮ್ಯ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ, ಇಬ್ಬರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಒಕ್ಕೂಟದ ಮಾವಳ್ಳಿ ಶಂಕರ್ ಆಗ್ರಹಿಸಿದ್ರು. ಇನ್ನು ವಕೀಲ ಅನಂತ ನಾಯಕ್ ಮಾತನಾಡಿ, ಕುರುಬ ವಿದ್ಯಾರ್ಥಿ ನಿಲಯದ ಮೇಲಿನ ದಾಳಿ ಬರೀ ದಾಳಿ ಮಾತ್ರವಲ್ಲ, ಕನಕದಾಸರ ಫೋಟೋವನ್ನ ಹರಿದು ಹಾಕಿದ್ದಾರೆ. ಸಿದ್ದರಾಮಯ್ಯ ಫೋಟೋವನ್ನ ಕೂಡ ವಿರೂಪಗೊಳಿಸಿದ್ದಾರೆ. ವಿದ್ಯಾರ್ಥಿಗಳ ಪ್ರಾಣ ಹಾನಿ ಮಾಡುವ ಉದ್ದೇಶದಿಂದ ಹೀಗೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಆಶ್ರಯಕ್ಕಾಗಿ ಈ ಹೀನ ಕೃತ್ಯಕ್ಕೆ ಇಳಿದಿದ್ದಾರೆ. ವೋಟ್ಗಾಗಿ ಹೀಗೆ ಬೆಂಕಿ ಹಚ್ಚುವ ಕೆಲಸ ಮಾಡಬೇಡಿ ಅಂತ ಗುಡುಗಿದ್ರು. ಆ ಮೆರವಣಿಗೆಯಲ್ಲಿದ್ದಂತ ದುಷ್ಕರ್ಮಿಗಳು ಏನಿದ್ದಾರೆ, ಜಾತಿ ವೈಷಮ್ಯಕ್ಕೆ ಎಡೆ ಕೊಡುವ ರೀತಿಯಲ್ಲಿ ಕುರುಬ ವಿದ್ಯಾರ್ಥಿ ನಿಲಯದ ಮೇಲೆ ಉದ್ದೇಶಪೂರ್ವಕವಾಗಿ ಕಲ್ಲುಗಳನ್ನು ತೂರಿ ಕಟ್ಟಡಕ್ಕೆ ಹಾನಿ ಮಾಡಿದ್ದಾರೆ. ಅಲ್ಲಿದ್ದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಏನು ಅಲ್ಲಿ ಫ್ಲೆಕ್ಸ್ ಹಾಕಿದ್ರಲ್ಲ ಅದನ್ನು ಕೂಡ ಸಂಪೂರ್ಣವಾಗಿ ಹರಿದಾಕಿದ್ದಾರೆ. ಅಲ್ಲಿನ ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಬೇಕು. ಕುಮಾರಸ್ವಾಮಿ ಅವರು ಮತ್ತು ಸಿಟಿ ರವಿ ಅವರು ಕ್ಷಮೆ ಯಾಚಿಸಬೇಕು ಆಗಿರೋ ಘಟನೆಗೆ ಅವರಿಬ್ಬರು ಕೂಡ. ಹನುಮಧ್ವಜ ಬಳಿಕ ಇದೀಗ ಹಸಿರು ಬಾವುಟ ತೆರವು ವಿವಾದವಾಗಿದೆ. ಮಂಡ್ಯದ ಕೆರಗೋಡು ಬಳಿಕ ಬೆಂಗಳೂರಿನ ಶಿವಾಜಿನಗರಕ್ಕೂ ಧ್ವಜ ಗಲಾಟೆ ಕಾಲಿಟ್ಟಿದೆ. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿದ್ದ ಹಸಿರು ಬಾವುಟ ತೆರವು ಮಾಡಲಾಗಿದೆ. ಚಾಂದಿನಿ ಚೌಕ್ನಲ್ಲಿ ಹಸಿರು ಬಾವುಟ ಬಗ್ಗೆ ಯತ್ನಾಳ್ ಟ್ವೀಟ್ ಮಾಡಿದ್ರು. ವಿವಾದ ಆಗ್ತಿದ್ದ ಹಾಗೆ ಬಾವುಟವನ್ನ ಎಚ್ಚೆತ್ತ ಪೊಲೀಸರು ತೆರವು ಮಾಡಿದ್ದಾರೆ. ಹಸಿರು ಬಾವುಟ ಇದ್ದ ಜಾಗದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಲಾಗಿದೆ. ಈ ಬಗ್ಗೆ ಸ್ಥಳೀಯರಾದ ಅಕ್ಮುಲ್ ಎಂಬುವರು ಪ್ರತಿಕ್ರಿಯೆ ಕೊಟ್ಟಿದ್ದು, ಕಳೆದ 30 ವರ್ಷಗಳಿಂದ ದರ್ಗಾದ ಬಾವುಟ ಹಾಕಲಾಗಿತ್ತು. ಪೊಲೀಸರು ಬಾವುಟ ಹಾಕಿರುವ ಬಗ್ಗೆ ಮಾಹಿತಿ ಕೇಳಿದ್ರು. ಬಳಿಕ ನೀವೇ ಬಾವುಟವನ್ನ ತೆರವುಗೊಳಿಸುವಂತೆ ಸೂಚಿಸಿದ್ರು. ಪೊಲೀಸರ ಸೂಚನೆಯಂತೆ ಹಸಿರು ಬಾವುಟ ತೆರವುಗೊಳಿಸಿ ರಾಷ್ಟ್ರೀಯ ಧ್ವಜವನ್ನ ಹಾರಿಸಲಾಗಿದೆ ಎಂದಿದ್ದಾರೆ. ಇನ್ನು ಘಟನೆ ಬಗ್ಗೆ ಸರ್ಕಾರದ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದು, ಹನುಮಧ್ವಜ ತೆಗೆಸಿದ್ರಿ, ಇದಕ್ಕೆ ಹೇಗೆ ಅನುಮತಿ ಕೊಟ್ರಿ? ಇದು ಮುಲ್ಲಾ ಮೌಲ್ವಿ ಸರ್ಕಾರ ಅಂತ ಟೀಕಿಸಿದ್ರು. ನನಗೆ ಇನ್ಸ್ಪೆಕ್ಟರ್ ತಿಳಿಸಿದ್ರು, ನಮಗೆ ಗೊತ್ತಾಗಿಲ್ಲ. ದರ್ಗಾ ಫ್ಲಾಗ್ ಅದು. ದರ್ಗಾ ಫ್ಲಾಗ್ ಅಂದರೆ 30-40 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ಭಾಳ ವರ್ಷದಿಂದ ಇದೆ. ಬಂದು ಎಲ್ಲರೂ ಮಾತಾಡಿ ಅದು ತೆಗಿಬಿಟ್ಟು ನಮ್ಮ ಏರಿಯಾನಲ್ಲಿ ಪೀಸ್ಫುಲ್ ಇರಬೇಕು, ನಾವು ಎಲ್ಲರೂ ಚೆನ್ನಾಗಿರಬೇಕು, ಬಿಚ್ಚಿ ನ್ಯಾಷನಲ್ ಫ್ಲಾಗ್ ಹಾಕಿದ್ದೀನಿ. ಶಿವಾಜಿನಗರದಲ್ಲಿ ಚಾಂದಿನಿ ಸರ್ಕಲ್ ಹಸಿರು ಧ್ವಜ ಹಾರ್ತಾ ಇದೆ. ಇದು ಯಾವ ಸೆಕ್ಯುಲರಿಸಂ? ಒಂದು ಕಡೆ ಕೆರಗೋಡ್ನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಪೂಜಿಸ್ತಕ್ಕಂಥ ಹನುಮ ಧ್ವಜವನ್ನ ನೀವು ಕೆಳಗಡೆ ಇಳಿಸ್ತೀರಾ, ಮತ್ತೊಂದು ಕಡೆ ಹಸಿರು ಧ್ವಜ ಹಾರಾಡೋದಕ್ಕೆ ನೀವು ಲೈಸೆನ್ಸ್ ಕೊಡ್ತೀರಾ. ಹಾಗಾಗಿ ಇದು ನಿಮ್ಮ ಮುಲ್ಲಾ ಮೌಲ್ವಿ ಸರ್ಕಾರ ಅಲ್ವಾ ನಿಮ್ಮದು?